ರಸ್ತೆ ಮೇಲಿನ ರಸ್ತೆಗೆ 4,000 ಕೋಟಿ. ಸಿಲಿಕಾನ್ ಸಿಟಿಯಲ್ಲಿ ಶುರು ವೈಟ್ ಟಾಪಿಂಗ್ ಡ್ಯೂಟಿ. 450 ಕಿಲೋಮೀಟರ್ ರೋಡ್ಗೆ ಕಾಂಕ್ರೀಟ್ ಭಾಗ್ಯ. ಏನು ರಾಜ್ಯದ ವೈಟ್ ಟಾಪಿಂಗ್ ಆಟ. ಸ್ನೇಹಿತರೆ, ಬೆಂಗಳೂರಲ್ಲಿ ರಸ್ತೆ ಗುಂಡಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಇದರ ನಡುವೆನೆ ಸರ್ಕಾರ ವೈಟ್ ಟಾಪಿಂಗ್ ಸಂಬಂಧ ದೊಡ್ಡ ನಿರ್ಧಾರ ತಗೊಂಡಿದೆ. 4,000 ಕೋಟಿ ರೂಪಾಯಿ ಸುರಿದು ರಾಜಧಾನಿಯ ಸುಮಾರು 500 ಕಿಲೋಮೀಟರ್ ರಸ್ತೆಗೆ ಕಾಂಕ್ರೀಟ್ ಹಾಕೋಕೆ ಹೊರಟಿದ್ದಾರೆ. ಇದರಿಂದ ರಸ್ತೆಗಳು 25ರಿಂದ 30 ವರ್ಷ ಬಾಳಿಕೆ ಬರ್ತವೆ ಅಂತ ಹೇಳಿ ಈ ಹಿಂದಿನವರು ಹೇಳಿದ್ರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ಈ ಹಿಂದೆ ಇದೇ ರೀತಿ ಹೇಳಿದ ರಸ್ತೆಗಳು 3-4 ವರ್ಷಕ್ಕೆ ಕಿತ್ಕೊಂಡು ಹೋಗಿವೆ. ಗುಂಡಿ ಬಿದ್ದು ರಿಪೇರಿ ಮಾಡದಂತಾಗಿವೆ. ಕರ್ನಾಟಕ ಹೈಕೋರ್ಟ್ ಕೂಡ ವೈಟ್ ಟಾಪಿಂಗ್ ಬಗ್ಗೆ ಪ್ರಶ್ನೆ ಮಾಡಿತ್ತು. ಹೀಗಾಗಿ ಇವತ್ತಿನ ವರದಿಯಲ್ಲಿ ವೈಟ್ ಟಾಪಿಂಗ್ ನ ಅಸಲು ಎತ್ತೇನು, ನಿಜಕ್ಕೂ ಕಾಂಕ್ರೀಟ್ ರಸ್ತೆ ಟಾರ್ಗಿಂತ ಬೆಟರ್, ವೈಟ್ ಟಾಪಿಂಗ್ ರೋಡ್ಗಳು ದೀರ್ಘ ಬಾಳಿಕೆ ಬರೋದು ನಿಜಾನ, ಬಂದ್ರೆ ಮತ್ತೆ ಬೆಂಗಳೂರಿನ ರಸ್ತೆಗಳು ಹಾಳಾಗಿರೋದು ಯಾಕೆ, ಹಾಗಾದ್ರೆ ಕ್ವಾಲಿಟಿ ಮಾಡಿಲ್ವಾ, ಸಿಮೆಂಟ್ ಬದಲಿ ಮರಳು ಹಾಕಿ ಮಾಡಿದ್ರ, ಅದೆಲ್ಲವನ್ನ ಸ್ನೇಹಿತರೆ ಚರ್ಚೆ ಮಾಡ್ತಾ ಹೋಗೋಣ. ನೀವಿನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಮನವಿಯೊಂದಿಗೆ ಶುರು ಮಾಡೋಣ. ಏನಿದು ವೈಟ್ ಟಾಪಿಂಗ್? ವೈಟ್ ಟಾಪಿಂಗ್ ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ರಸ್ತೆಯನ್ನ ಗಟ್ಟಿ ಮಾಡೋಕಿರೋ ಒಂದು ಕ್ರಮ. ಆಲ್ರೆಡಿ ಟಾರ್ ಹಾಕಿರೋ ಬಿಟುಮಿನ್ ಅಥವಾ ಆಸ್ಫಾಲ್ಟ್ ರಸ್ತೆಗಳ ಮೇಲೆ ಮತ್ತೆ ಒಂದು ಅರ್ಧ ಅಡಿ ಕಾಂಕ್ರೀಟ್ ಸುರಿಯಲಾಗುತ್ತೆ. ಇದರಿಂದ ರಸ್ತೆ ಸ್ಟ್ರಾಂಗ್ ಆಗುತ್ತೆ, ಹೆಚ್ಚು ಬಾಳಿಕೆ ಬರುತ್ತೆ ಅನ್ನೋ ನಂಬಿಕೆ. ಕಪ್ಪು ಟಾರ್ ರಸ್ತೆ ಮೇಲೆ ಬೂದು ಬಣ್ಣದ ಈ ಕಾಂಕ್ರೀಟ್ ಹಾಕೋದ್ರಿಂದ ಅದನ್ನ ಗ್ರೇ ಟಾಪಿಂಗ್, ಬೂದು ಟಾಪಿಂಗ್ ಅಂತೆಲ್ಲ ಕರೆಯೋದ್ರ ಬದಲಿಗೆ ಆ ಟಾರಿಗೆ ಕಂಪೇರ್ ಮಾಡಿದ್ರೆ ಬಿಳಿ ಬಿಳಿ ಕಾಣುತ್ತಲ್ಲ ಅಂತ ವೈಟ್ ಟಾಪಿಂಗ್ ಅಂತ ಕರೀತಾರೆ. ಹಾಗಂತ ಇದೇನು ಹೊಸ ಟೆಕ್ನಿಕ್ ಅಲ್ಲ. ದಶಕಗಳಿಂದ ಕಾಂಕ್ರೀಟ್ ರಸ್ತೆಗಳ ಕಲ್ಪನೆ ಇದೆ. ನಮ್ಮ ಬೆಂಗಳೂರಲ್ಲೂ ಕೂಡ ಬರೋಬ್ಬರಿ 79 ವರ್ಷ ಹಿಂದೆ, ಅಂದ್ರೆ ಸುಮಾರು 1946ರಲ್ಲೇ ಮೊದಲ ಕಾಂಕ್ರೀಟ್ ರಸ್ತೆ ಹಾಕಲಾಗಿತ್ತು. ಶಿರ್ಸಿ ಸರ್ಕಲ್ ನಿಂದ ಮೆಜೆಸ್ಟಿಕ್ ತನಕ ಹಾಕಲಾಗಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ 2016ರ ನಂತರ ಕಾಂಕ್ರೀಟ್ ರಸ್ತೆಗೆ ಪಾಲಿಕೆ ಹೆಚ್ಚು ಒಲವು ತೋರಿಸೋಕೆ ಶುರು ಮಾಡಿದೆ. 2016ರಲ್ಲಿ 950 ಕೋಟಿ ರೂಪಾಯಿ ಖರ್ಚಲ್ಲಿ 94 ಕಿಲೋಮೀಟರ್ ರಸ್ತೆಯನ್ನ ಬಿಬಿಎಂಪಿ ನಿರ್ಮಾಣ ಮಾಡಿತ್ತು. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಅಂದಾಜು 150 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆ ಇದೆ. ಇದಕ್ಕಾಗಿ ಈವರೆಗೆ ಬರೋಬ್ಬರಿ 6,000 ಕೋಟಿ ರೂಪಾಯಿ ಸುರಿಯಲಾಗಿದೆ. ಈಗ ಮತ್ತೆ ದೊಡ್ಡ ವೈಟ್ ಟಾಪಿಂಗ್ ಯೋಜನೆಯನ್ನ ಅನೌನ್ಸ್ ಮಾಡಲಾಗಿದೆ. 500 ಕಿಲೋಮೀಟರ್ ವೈಟ್ ಟಾಪಿಂಗ್, 4,000 ಕೋಟಿ ಪ್ರಾಜೆಕ್ಟ್. ರಾಜ್ಯ ರಾಜಧಾನಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ವೈಟ್ ಟಾಪಿಂಗ್ ಬಗ್ಗೆ ಮಾತನಾಡ್ತಾ ಇದ್ರು. ಅಕ್ಟೋಬರ್ 21ನೇ ತಾರೀಕು ಒಂದು ಪ್ರೋಗ್ರಾಮ್ ನಲ್ಲಿ ಮಾತನಾಡ್ತಾ, ಬೆಂಗಳೂರಲ್ಲಿ 1,650 ಕಿಲೋಮೀಟರ್ ಉದ್ದದ ಪ್ರಮುಖ ರಸ್ತೆಗಳಿವೆ. ಈ ಪೈಕಿ ಈಗ ಆಲ್ರೆಡಿ 148 ಕಿಲೋಮೀಟರ್ ಉದ್ದದ ರಸ್ತೆಗೆ ವೈಟ್ ಟಾಪಿಂಗ್ ಮಾಡಲಾಗ್ತಿದೆ. 1,800 ಕೋಟಿ ರೂಪಾಯಿ ಖರ್ಚಲ್ಲಿ ಒಟ್ಟು 83 ರಸ್ತೆಗಳು ರೆಡಿ ಆಗ್ತಿವೆ. ಈಗ ಮತ್ತೆ ಹೊಸದಾಗಿ 500 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ಮಾಡ್ತೇವೆ. ಇದಕ್ಕೆ ಸುಮಾರು 4,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಸದ್ಯ DPR ರೆಡಿ ಮಾಡಲಾಗ್ತಿದೆ. ಮುಂದಿನ ವಾರ ಫೈನಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ತಮ್ಮ ನಡೆಯನ್ನ ಸಮರ್ಥಿಸಿಕೊಡ್ತಾ ವೈಟ್ ಟಾಪಿಂಗ್ ರಸ್ತೆಗಳು ಸುಮಾರು 25-30 ವರ್ಷ ಬಾಳಿಕೆ ಬರ್ತವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಟನಲ್ ರೋಡ್ ಬಳಿಕ ಈಗ ಮತ್ತೊಂದು ಬೃಹತ್ ರಸ್ತೆ ಯೋಜನೆಯನ್ನ, ಮೂಲಸೌಕರ್ಯ ಯೋಜನೆಗೆ ಕೈ ಹಾಕಿರೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಜ, ಡಿಕೆ ಶಿವಕುಮಾರ್ ಅವರು ಹೇಳಿದ್ ನಿಜ. ವೈಟ್ ಟಾಪಿಂಗ್ ಆಕ್ಚುಲಿ ಬೆಸ್ಟ್. ಕರೆಕ್ಟ್ ಆಗಿ ಮಾಡಿದ್ರೆ, ಉತ್ತಮ ಗುಣಮಟ್ಟದಲ್ಲಿ ಮಾಡಿದ್ರೆ ಬೆಸ್ಟೇ. ಒಳ್ಳೆ ಕ್ವಾಲಿಟಿ ಬರುತ್ತೆ ರೋಡ್ಗಳು. ಬೇಗ ಬೇಗ ಹಂಗಂಗೆ ಕಿತ್ತು ಹೋಗೋದೆಲ್ಲ ತುಂಬ ಕಮ್ಮಿ ಇದರಲ್ಲಿ. ಆದರೆ ಈ ಹಿಂದೆ ವೈಟ್ ಟಾಪಿಂಗ್ ಹೆಸರಲ್ಲಿ ಮಾಡಿದ ಕಾಮಗಾರಿಗಳ ಕರ್ಮ ಇವಾಗ ನೋಡಿದ್ರೆ ಅನುಮಾನ ಬರುತ್ತೆ. ನೆಕ್ಸ್ಟ್ ಮತ್ತೆ ಅದೇ ಕ್ವಾಲಿಟಿಲಿ ಮಾಡಿದ್ರೆ ನೀವು ವೈಟ್ ಟಾಪಿಂಗ್ ಅಂತ ಹೇಳಿ ಸಿಮೆಂಟ್ ಕಮ್ಮಿ ಹಾಕಿ, ಮರಳು ಜಾಸ್ತಿ ಹಾಕಿ, ಬೇಕಾಬಿಟ್ಟಿ ಮಾಡಿ ಮತ್ತೆ ಕಿತ್ತು ಹೋಗಂಗಾದ್ರೆ ರಿಪೇರಿ ಮಾಡೋಕ್ಕೂ ಆಗಲ್ಲ ಅನ್ನೋ ರೀತಿಲಿ ಆಗ್ಬಿಟ್ರೆ ಅವಾಗ ಏನು ಮಾಡೋಣ ಅನ್ನೋ ಪ್ರಶ್ನೆ ಜನ ಕೇಳ್ತಿದ್ದಾರೆ. ಯಾಕಂದ್ರೆ ಅಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 31,700 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥಕ್ಕೆ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 21 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಟಾರ್ಗಿಂತ ವೈಟ್ ಟಾಪಿಂಗ್ ಬೆಟರ್. ಟಾರ್ ರೋಡ್ ಮತ್ತು ವೈಟ್ ಟಾಪಿಂಗ್ ರೋಡ್ಗಿರೋ ಡಿಫರೆನ್ಸ್ ತಿಳ್ಕೋಬೇಕು ಅಂದ್ರೆ ಸ್ನೇಹಿತರೆ, ಕಾಂಕ್ರೀಟ್ ರಸ್ತೆಯನ್ನ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. ಅಂದ್ರೆ ಸಿಟಿ ಒಳಗಿನ ರಸ್ತೆ ಮತ್ತು ಎಲ್ಲಿ ಹೆವಿ ವೆಹಿಕಲ್ ಓಡಾಟ ಇರ್ತಾವಲ್ಲ ಅಂತ ಕಡೆ ಬಳಸ್ತಾರೆ. ಇನ್ನು ಟಾರ್ ರಸ್ತೆಯನ್ನ ಎಕ್ಸ್ಪ್ರೆಸ್ ವೇ, ಹೈವೇ ಅಂತಹ ದಾರಿಗಳೆಲ್ಲ ಹಾಕ್ತಾರೆ. ಯಾಕಂದ್ರೆ ಟಾರ್ ರೋಡ್ ದುರಸ್ತಿ ಮಾಡೋದು ತುಂಬಾ ಸುಲಭ. 1 ಕಿಲೋಮೀಟರ್ ಟಾರ್ ರೋಡ್ ನಿರ್ಮಾಣಕ್ಕೆ 70 ಲಕ್ಷದಿಂದ 1.2 ಕೋಟಿ ರೂಪಾಯಿವರೆಗೆ ಖರ್ಚು ತಗಲುತ್ತೆ. ಆದ್ರೆ ಕಾಂಕ್ರೀಟ್ ರಸ್ತೆ
ಸಿಕ್ಕಾಪಟ್ಟೆ ದುಬಾರಿ. 1 ಕಿಲೋಮೀಟರ್ ರಸ್ತೆಗೆ ಅಂದಾಜು 12ರಿಂದ 16 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಟಾರ್ ರಸ್ತೆ ಹಾಕಬೇಕು ಅಂದ್ರೆ ಸ್ವಲ್ಪ ಮಣ್ಣು ಹಾಕಿ ನೆಲ ಲೆವೆಲ್ ಮಾಡಿ ರಸ್ತೆ ಹಾಕೋ ನೆಲವನ್ನ ಸರಿಯಾಗಿ ಗಟ್ಟಿ ಮಾಡಿದ್ರೆ ಸಾಕು. ಆದ್ರೆ ವೈಟ್ ಟಾಪಿಂಗ್ಗೆ ಹಾಗಲ್ಲ. ಅದಕ್ಕೆ ಮೊದಲು ನೆಲ ಸರಿ ಮಾಡಿ ನಂತರ ಕೆಳಗಡೆ ಫಸ್ಟ್ ಲೇಯರ್ ಕಾಂಕ್ರೀಟ್ ಹಾಕಬೇಕು. ಅದು ಸೆಟ್ ಆದ್ಮೇಲೆ ಸರಿಯಾದ ಪ್ರಮಾಣದಲ್ಲಿ ಮರಳು, ನೀರು, ಸಿಮೆಂಟ್ ಮಿಕ್ಸ್ ಮಾಡಿ ನಂತರ ಕಾಂಕ್ರೀಟ್ ರೋಡ್ ಹಾಕಲಾಗುತ್ತೆ. ಹಾಗೆ ಕಾಂಕ್ರೀಟ್ ಸುರಿಸೋ ಮುಂಚೆ ರಸ್ತೆ ಮೇಲೆ ಫ್ರೇಮ್ ಹಾಕ್ತಾರೆ. ಯಾಕಂದ್ರೆ ಸಿಮೆಂಟ್ ಮಿಕ್ಸ್ ಹರಿದು ಹೊರಗೆ ಹೋಗಬಾರ್ದು ಅಂತ. ಹೀಗಾಗಿ ರಸ್ತೆ ರೆಡಿ ಆದ್ಮೇಲೆ ಸುಮಾರು 15-20 ದಿನ ಕ್ಯೂರ್ ಆಗೋಕೆ ಟೈಮ್ ತಗೊಳುತ್ತೆ. ಅಲ್ಲಿಗೆ ಕೆಲಸ ಮುಗೀತು ಅಂತ ಅನ್ಕೋಬೇಡಿ. ಕ್ರ್ಯಾಕ್ ಆಗಬಾರ್ದು ಅಂತ ಮತ್ತೆ ರಸ್ತೆಯನ್ನ ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ತಾರೆ, ಕೇಕ್ ಕಟ್ ಮಾಡ್ದಂಗೆ. ಯಾಕಪ್ಪ ಈ ರೀತಿ ಕಟ್ ಮಾಡ್ತಾರೆ ಅಂದ್ರೆ ಸಿಮೆಂಟ್ ಬಿಸಿಲು ಮಳೆಗೆ ಹಿಗ್ಗುತ್ತೆ ಮತ್ತು ಕುಗ್ಗುತ್ತೆ. ಆ ಥರ ಆದಾಗ ರಸ್ತೆಗಳಲ್ಲಿ ಬಿರುಕು ಬಿಟ್ಟು ಒಡೆದೇ ಹೋಗ್ಬಿಡುತ್ತೆ ಅಂತ ಹೇಳಿ ಮುಂಚೆನೆ ಅಲ್ಲಲ್ಲಿ ಒಡೆದು ಹೋಗೋದು ಬೇಡ ಅಂತ ಇವರೇ ಕಟ್ ಮಾಡ್ತಾರೆ. ನೀಟಾಗಿ ಪ್ರಾಪರ್ ಶೇಪ್ನಲ್ಲಿ ಕಟ್ ಮಾಡ್ತಾರೆ. ಬಾಳಿಕೆ ವಿಚಾರಕ್ಕೆ ಬರೋದಾದ್ರೆ ಕಾಂಕ್ರೀಟ್ ರಸ್ತೆ 20ರಿಂದ 30 ವರ್ಷ ಗಟ್ಟಿಯಾಗಿ ಇರಬೇಕು. ಟಾರ್ ರಸ್ತೆ 8ರಿಂದ 12 ವರ್ಷ ಬಾಳ್ಬೇಕು. ಆದ್ರೆ ಇದು ರಸ್ತೆಯನ್ನ ಗುಣಮಟ್ಟದಿಂದ ಮಾಡಿದ್ರೆ ಮತ್ತು ಸರಿಯಾಗಿ ಮೇಂಟೈನ್ ಮಾಡಿದಾಗ ಮಾತ್ರ. ಈಗ ಬೆಂಗಳೂರಲ್ಲೂ ಇದೇ ಪ್ರಾಬ್ಲಮ್ ಆಗಿರೋದು. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಈಗ ಲಾಂಚ್ ಆಗಿದೆ. ಪ್ರೀಮಿಯಂ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಸಾಲಾಗಿ ಪಬ್ಲಿಷ್ ಆಗ್ತಾ ಇದೆ. ಪ್ರತಿಯೊಂದು ವ್ಯಾಲ್ಯೂಬಲ್ ವಿಡಿಯೋಸ್. ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಮೊದಲ ಲೈವ್ ಕೂಡ ಆಲ್ರೆಡಿ ನೆರವೇರಿದೆ. ಸೊ ನಿಮಗೂ ಕೂಡ ಸೇರೋ ಆಸಕ್ತಿ ಇದ್ರೆ ಸ್ನೇಹಿತರೆ, ದಿನಕ್ಕೆ ₹1 ಕೆಳಗೆ 97-99 ಪೈಸೆನೋ ಬರುತ್ತೆ ಅಷ್ಟೇ. ಇಡೀ ಮಂತ್ಗೆ ₹29 ಅಷ್ಟೇ ಚಾರ್ಜ್ ಆಗುತ್ತೆ. ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ನೀವು ನಮ್ಮ ವರ್ಕಲ್ಲಿ ಆ ವ್ಯಾಲ್ಯೂ ಇದೆ ಅಂತ ನಿಮಗೆ ಅನ್ಸಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ನೇರವಾಗಿ ಅಲ್ಲೇ ಕೆಲ ಕ್ಲಿಕ್ಸಲ್ಲಿ ಜಾಯಿನ್ ಆಗ್ಬೋದು. ಹಾಗೆ ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಲಿಂಕನ್ನು ಕೊಟ್ಟಿರ್ತೀವಿ. ನೀವು ಅಲ್ಲಿಂದ ಬ್ರೌಸರಲ್ಲಿ ಸಫಾರಿಯಲ್ಲಿ ಹೋಗಿ ಜಾಯಿನ್ ಆಗಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬೆಂಗಳೂರಲ್ಲಿ ವೈಟ್ ಟಾಪಿಂಗ್ ಫೇಲ್. 2016ರಲ್ಲಿ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಶುರುವಾದ ವೈಟ್ ಟಾಪಿಂಗ್ ನ ಮೊದಲ ಹಂತದಲ್ಲಿ 94 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿತ್ತು. ಎರಡನೇ ಹಂತದಲ್ಲಿ 63 ಕಿಲೋಮೀಟರ್ ಗುರಿ ಇಟ್ಕೊಂಡು 700 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಆಗಿನ ಕಾಲದಲ್ಲೇ. ಮೂರನೇ ಹಂತದಲ್ಲಿ 1100 ಕೋಟಿ ರೂಪಾಯಿ ಖರ್ಚಲ್ಲಿ 123 ಕಿಲೋಮೀಟರ್ ರಸ್ತೆ ನಿರ್ಮಾಣದ ಗುರಿ ಹಾಕೊಳ್ಳಲಾಗಿತ್ತು. ಆದರೆ ಮೂರನೇ ಫೇಸ್ ಜಾರಿಯಾದಾಗ 1 ಮತ್ತು 2ನೇ ಫೇಸ್ ಕಾಮಗಾರಿಯ ಗುರಿ ಅರ್ಧ ಕೂಡ ತಲುಪೋಕ್ ಆಗಿರ್ಲಿಲ್ಲ. ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಮಾಡ್ತಾನೆ ಇದ್ದಾರೆ. ಹಾಗೆ ಮೂರನೇ ಹಂತದಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರದ ಆರೋಪ ಬಂದು ಕಾಮಗಾರಿಯನ್ನೇ ಸ್ಟಾಪ್ ಮಾಡಬೇಕಾಗಿ ಬಂದಿತ್ತು. ಬಿಬಿಎಂಪಿನ ಹಲವು ತಪ್ಪುಗಳಿಂದ ವೈಟ್ ಟಾಪಿಂಗ್ಗೆ ತಗುಲೋ ಖರ್ಚು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅಂದಿನ ಸಿಎಂ ಯಡಿಯೂರಪ್ಪ ತನಿಖೆಗೂ ಆದೇಶ ಕೊಟ್ಟಿದ್ರು. 2022ರಲ್ಲಿ ಬಿಬಿಎಂಪಿ ಮತ್ತೆ ಹೊಸದಾಗಿ ಮೂರನೇ ಹಂತದ ಪ್ರಪೋಸಲ್ ಸಲ್ಲಿಸಿದೆ. ಸದ್ಯ ಸಿದ್ದರಾಮಯ್ಯ ಅವರ ಈ ಹೊಸ 2ನೇ ಅವಧಿಯ ಸರ್ಕಾರ ಬಂದಾಗಿನಿಂದ ಆ ಪ್ಲಾನ್ ನಂತೆ ಕೆಲಸ ನಡೀತಿದೆ. ಆದರೆ ಇನ್ನೂ ಕೂಡ ಸಮಸ್ಯೆಗಳು ದೂರ ಆಗಿಲ್ಲ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇದು ಕೋರಮಂಗಲದಲ್ಲಿ ವೈಟ್ ಟಾಪಿಂಗ್ ಆಗಿರೋ ರಸ್ತೆ ಮಾಡಿ 2 ವರ್ಷದಲ್ಲೇ ದೊಡ್ಡ ಗುಂಡಿ ಬಿದ್ದಿದೆ. ಈ ಚಿತ್ರ ನೋಡಿ, ಇದು ಕೂಡ ಬೆಂಗಳೂರಿನ ಒಂದು ಪ್ರಮುಖ ರಸ್ತೆ, ಮಡಿವಾಳ ಅಂಡರ್ ಪಾಸ್. ಕಾಂಕ್ರೀಟ್ ಕಿತ್ತು ಹೋಗಿ ಕೆಳಗೆ ಡಾಂಬರ್ನ ಪದರ ಕಾಣೋಕ್ ಶುರುವಾಗಿದೆ. 20-30 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿ ಮಾಡಿದ ರೋಡ್ಗೆನೆ ಈಗ ಒಂದು ಮೊಟ್ಟೆಯ ಕತೆ ಶುರುವಾಗಿದೆ. ಇವೆರಡು ಕೇವಲ ಎಕ್ಸಾಂಪಲ್ ಅಷ್ಟೇ. ಈ ತರ ನಗರದ ತುಂಬಾ 100 ಕಡೆ ವೈಟ್ ಟಾಪಿಂಗ್ ರಸ್ತೆಗಳಲ್ಲಿ ಗುಂಡಿಗಳು ಸಿಗ್ತವೆ. ಹೀಗಾಗಿ ಈ ರಸ್ತೆಗಳು ಕೂಡ ಬೇಗ ಹಾಳಾಗ್ತಿವೆ. ಅನೇಕ ಕಡೆ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆದಿದೆ ಅನ್ನೋ ಆರೋಪ ಇದೆ. ಹಾಗಿರ್ಬೇಕಾದ್ರೆ ಮತ್ತೆ ಅಷ್ಟೊಂದು ಡಬಲ್ ತ್ರಿಬಲ್ ಖರ್ಚು ಮಾಡಿಕೊಂಡು ಯಾಕೆ ಮಾಡ್ತಾ ಇದೀರ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ. ಸಾಮಾನ್ಯವಾಗಿ ವೈಟ್ ಟಾಪಿಂಗ್ ಅಂದ್ರೆ 200 mm ದಪ್ಪ ಕಾಂಕ್ರೀಟ್ ಹಾಕಬೇಕು. ಆದರೆ ಕೆಲವೊಂದು ಕಡೆ 120 mm ಕೆಲಸ ಮುಗಿಸ್ಬಿಟ್ಟಿದ್ದಾರೆ. ಮಳೆ ನೀರು ಹರಿದು ಹೋಗೋಕ್ಕೂ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ. ಟಾರ್ ರಸ್ತೆ ಆದ್ರೆ ಕನಿಷ್ಠ ಮರದ ಪಕ್ಕದಲ್ಲಿ ಡಾಂಬರ್ ಹಾಕದೆ ಹಾಗೆ ಬಿಡ್ತಾ ಇದ್ರು. ಆದ್ರೆ ಇಲ್ಲಿ ಮರವೂ ಕೂಡ ಬಿಟ್ಟಿಲ್ಲ. ಹೀಗಾಗಿ ಸ್ವಲ್ಪ ಮಳೆ ಬಂದ್ರೂ ಕೂಡ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಿದೆ. ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ಕೂಡ ಪಾಲಿಕೆಗೆ ವೈಟ್ ಟಾಪಿಂಗ್ ಎಷ್ಟು ಪರಿಣಾಮಕಾರಿ ಹೇಳ್ರಿ, ಮಾಹಿತಿ ಕೊಡ್ರಿ ಅಂತ ಕೇಳಿತ್ತು. ಆಗ ಬಿಬಿಎಂಪಿ ಸರಿಯಾಗಿ ಉತ್ತರ ಕೊಟ್ಟಿರ್ಲಿಲ್ಲ. ಕೆಲ ಕಡೆಯಂತೂ ಚೆನ್ನಾಗಿದ್ದ ರಸ್ತೆಗಳನ್ನೇ ಆಗದು ಮತ್ತೆ ವೈಟ್ ಟಾಪಿಂಗ್ ಮಾಡಿರೋ ಟೀಕೆ ಇದೆ. ಸಾರ್ವಜನಿಕರಂತೂ ವೈಟ್ ಟಾಪಿಂಗ್ ವಿರುದ್ಧ ಆಕ್ರೋಶ ಹೊರ ಹಾಕ್ತಾನೆ ಇರ್ತಾರೆ. ಯಾಕಂದ್ರೆ ರಸ್ತೆ ನಿರ್ಮಾಣಕ್ಕೆ ಅಂತ ರಸ್ತೆಯನ್ನ ಆಗದು ರಸ್ತೆ ಬಂದ್ ಮಾಡೋದು ಜನರ ಕೋಪವನ್ನ ಜಾಸ್ತಿ ಮಾಡಿದೆ. ಅಲ್ರಿ ಸರಿಯಾಗಿತ್ತಲ್ರಿ, ಓಡಾಡಕಾರು ಆಗ್ತಾ ಇತ್ತು, ಇನ್ ಎಷ್ಟು ತಿಂಗಳು ಇದನ್ನ ಎಳ್ಕೊಂಡು ಹೋಗ್ತೀರಾ, ರೋಡಲ್ಲೆಲ್ಲ ಧೂಳು ಗಲೀಜು ಗೊಚ್ಚೆ ಅಂತ ಹೇಳಿ ಬೈತಾ ಇರ್ತಾರೆ ಜನ. ಕ್ವಾಲಿಟಿನೂ ಇರಲ್ಲ ಆಮೇಲೆ ನೀವು ಮಾಡಿದ್ಮೇಲೆ ಅಂತ. ಹಾಗಾಗಿ ಸ್ನೇಹಿತರೆ, ನಮ್ಮ ಆಗ್ರಹ ಏನು ಅಂದ್ರೆ ವೈಟ್ ಟಾಪಿಂಗ್ ಚೆನ್ನಾಗಿರುತ್ತೆ ಮಾಡಿದ್ರೆ, ಆದ್ರೆ ಕ್ವಾಲಿಟಿಲಿ ಮಾಡಿ. ಮಿನಿಮಮ್ 200 mm ಅಂದ್ರೆ 200 mm ಹಾಕಿ. ಯಾವ ಪ್ರಮಾಣದಲ್ಲಿ ಸಿಮೆಂಟ್ ಹಾಕಬೇಕು, ಯಾವ ಪ್ರಮಾಣದಲ್ಲಿ ಮರಳು ಹಾಕಬೇಕು ಕರೆಕ್ಟಾಗಿ ಹಾಕಿ. ದಪ್ಪದಲ್ಲಿ ದುಡ್ಡು ಹೊಡೆದು ಸಿಮೆಂಟಲ್ಲಿ ದುಡ್ಡು ಹೊಡೆದು ಬರೀ ಮರಳು ಹಾಕಿ ಹೋದ್ರೆ ಕಿತ್ಕೊಂಡು ಹೋಗುತ್ತೆ ಅಷ್ಟೇ, ಇನ್ನೇನಾಗುತ್ತೆ. ಕೆಲವ್ರು ಹೇಳ್ತಾರೆ ಟಾರ್ ರೋಡ್ 1 ವರ್ಷಕ್ಕೆ ಹೋಗುತ್ತೆ ಅಂತ. ಅದು ಕೂಡ ಕ್ವಾಲಿಟಿ ಪ್ರಾಬ್ಲಮ್. ಅದು ಕೂಡ ಅಟ್ಲೀಸ್ಟ್ 5-6 ವರ್ಷ ಬರಬೇಕು ವಿತ್ ಪ್ರಾಪರ್ ಮೇಂಟೆನೆನ್ಸ್. 7-8 ವರ್ಷ ಕೂಡ ಬರ್ತವೆ.
ಆದರೆ ಇವ್ರದ್ದು ಮಾನದಂಡ ಹೆಂಗಾಗಿದೆ ಅಂದರೆ ಟಾರ್ ರೋಡ್ 1 ವರ್ಷ, ವೈಟ್ ಟಾಪಿಂಗು ಕಳಪೆ ಕಾಮಗಾರಿ ಎಲ್ಲ ಮಾಡಿಕೊಂಡು 30 ವರ್ಷದ ಬದಲಿಗೆ 4 ವರ್ಷ. ಸೊ ಅದಕ್ಕಿಂತ ಇದು ಬೆಟರ್ ಅಂತ ಹೇಳಿ ದುಡ್ಡು ಸುರಿಯೋದು ಆ ರೀತಿ ಆಗ್ತಾ ಇದೆ ಇಲ್ಲಿ. ಜೊತೆಗೆ ಈ ರೀತಿ ಕಾಂಕ್ರೀಟ್ ರಸ್ತೆಗಳನ್ನ ಮಾಡುವಾಗ ಒಳಚರಂಡಿ, ಅಂಡರ್ಗ್ರೌಂಡ್ ಕೇಬಲ್, ನೀರು ಕನೆಕ್ಷನ್ ಮುಂಚೆನೇ ಪ್ಲಾನ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಹಾಕಿ ಹೋಗಿರ್ತೀರ, ಮತ್ತೊಬ್ಬ ಬಂದು ಟ್ರರ್ ಅಂತ ಅಗಿತಾ ಇರ್ತಾನೆ, ಕಟ್ ಮಾಡ್ತಿರ್ತಾನೆ, ಮೆಷಿನ್ ತಂದು ಕಟ್ ಮಾಡೋ ಮೆಷಿನಲ್ಲಿ ಆಗದು ಒಡೆದು ಹಾಕಿ ಅವ್ನು ಏನೋ ಒಂದು ಕೇಬಲ್ ಹಾಕಿ ಹೋಗ್ತಾನೆ, ಮತ್ತೆ ಬಂದು ಯಾರು ಮುಚ್ಚಲಿ ಅಂತ ಹೇಳಿ. ಅದ್ರ ಬಗ್ಗೆ ಕೂಡ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಮಾಡಬೇಕು ಸ್ನೇಹಿತರೆ ಈ ರೀತಿ ಕೆಲಸಗಳನ್ನು ಮಾಡೋ ಟೈಮ್ನಲ್ಲಿ. ವೈಟ್ ಟಾಪಿಂಗ್ ನಲ್ಲಿ ಇದು ಕೂಡ ಒಂದು ಬೆಸ್ಟ್ ಪಾರ್ಟ್ ಕರೆಕ್ಟ್ ಆಗಿ ಮಾಡಿದ್ರೆ, ಯಾಕಂದ್ರೆ ಅದೆಲ್ಲ ಇಂಟಿಗ್ರೇಟೆಡ್ ಆಗಿ ಅದನ್ನು ನಿರ್ಮಾಣ ಮಾಡೋಕೆ ಸಾಮಾನ್ಯವಾಗಿ ಪ್ಲಾನ್ ಮಾಡ್ಕೊಳ್ಳಾಗಿರುತ್ತೆ. ಆದರೆ ಒಳ್ಳೆ ಕ್ವಾಲಿಟಿಲಿ ಮಾಡಬೇಕು ಅಷ್ಟೇ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮಗೆ ಏನು ಅನ್ಸುತ್ತೆ? ನೀವು ವೈಟ್ ಟಾಪಿಂಗ್ ರಸ್ತೆಗಳ ಹಣೆ ಬರಹ ನೋಡಿದ್ದೀರಾ? ನಿಮ್ಮ ಯೂಸರ್ ಎಕ್ಸ್ಪೀರಿಯನ್ಸ್ ಏನಿದೆ ಆ ರೋಡ್ಗಳಲ್ಲಿ ಓಡಾಡೋರದ್ದು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆಗಲೇ ಹೇಳಿದ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು ವಿಡಿಯೋ ಕೆಳಗಡೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.